ಇವ್ರೆ ಬರ್ರಿ ಇಲ್ಲಿ. ಯಾರು ಸರ್ ಅವ್ರು ಹೋಗ್ತಾರೆ ನಮ್ಮವ್ರ ಅಂತ ಕೇಳಿದ್ರೆ ನನ್ನ ಹೆಸರು ಮಾಧವ್ ಶೆಟ್ಟಿ ಅಂತ, ಎಡ್ಯಾಡಿ ಮುತ್ಯಾಡಿ ನಿವಾಸಿ. ಮನೆ ನಂದು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿರುವಂಥ ಮನೆ. 31 ರಾತ್ರಿ ನಾನು ಬೆಂಗಳೂರಿಗೆ ಹೊರಟಿದ್ದೆ. ಬೆಂಗಳೂರಿಗೆ ಹೋಗಬೇಕಾದ್ರೆ ಹೊಸನಗರ ಬಸ್ ಸ್ಟ್ಯಾಂಡ್ ಎದುರಿಗೆ ಈಡಿಗರ ಭವನ ಉಂಟು. ಈಡಿಗರ ಭವನ ಎದುರುಗಡೆ ಒಂದೇನೋ ಸ್ಟ್ರೈಕ್ ನಡೀತಾ ಇತ್ತು. ಏನಪ್ಪ ಏನೋ ಜನ ನಿತ್ಯಾರ ಅಂತೇಳಿ ಹಗುರ ಕೈ ಕೆಳಗಿಳಿಸ್ದೆ ಗಾಡಿ ಗ್ಲಾಸನ್ನು ಹಿಡಿಸ್ಕೊಂಡು ನೋಡೋಣ. ಆ ಸುರೇಂದ್ರ ಕೋಟ್ಯಾನ ನಾವು ಏಯ್ ಅಂತ ಕೂಗ್ದ. ಏನಪ್ಪ ಅಂತ ಕೇಳಿದೆ. ಏನಣ್ಣ ಅಂದೆ. ಈ ಕಾರ್ ನಿಲ್ಲಿಸಿದ್ದೆ, ನಿಲ್ಲಿಸಿ ಇಳಿದೆ. ಏನಕ್ಕೆ ಹೋಗ್ತಿದ್ದಾನಲ್ಲ ಇವನು, ನಾನೇನು ಮಾಡಿದೆ ಅಂತೇಳಿ ಗೊತ್ತಿರಲಿಲ್ಲ ನನಗೇನೋ. ಇಲ್ಲೇ ಲೋಕಲರ್ ಇರಬೇಕು ಅಂತೇಳಿ. ನಂದು ಅದೇ ನಮ್ಮ ಅಮ್ಮ ಅಪ್ಪ ಇರೋದು ಅದೇ ಊರಲ್ಲಿ, ಒಂದು 6 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅವರು ಅಂತ ಹೇಳಿದೆ. ಇಳಿದ ತಕ್ಷಣ ಕೋಟ್ಯಾನು ಅವನು ಸುರೇಂದ್ರ ಕೋಟ್ಯಾನು ಮತ್ತು ಸುರೇಶ್ ಸ್ವಾಮಿರಾವ್ ಇಬ್ಬರು ಏಕಾಏಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಂತನೂ ಗೊತ್ತಿಲ್ಲ. ಅಲ್ಲೇ ನಂಗೆ ತಲೆ ತೆರೆದ ಒಂಥರ ಕಣ್ಣೆಲ್ಲ ಕತ್ತಕ ಮಂಜು ಆಯಿತು. ಆವಾಗ ನೋಡಬೇಕಾದ್ರೆ ಹಿಂದ್ಗಡೆ ಇನ್ನೂ 3-4 ಜನ ಎಲ್ಲ ಒಟ್ಟರೆ ಹಿಂದಿಂದೆಲ್ಲ ಮುಂದೆಲ್ಲ ಹಿಡ್ಕೊಂಡು ಕೈಯೆಲ್ಲ ಒತ್ತಿ ಹಿಡ್ತಾರೆ. ಕುತ್ತಿಗೆನೂ ಒತ್ತಕ್ಕೆ ಟ್ರೈ ಮಾಡ್ತಾರೆ. ಕುತ್ತಿಗೆನೂ ಒತ್ತಿ ಹಿಡಿದು ಮಾಡಿರ್ತಾರೆ. ಅವತ್ತು ಬೇಕಾದ್ರೆ ಕಾಲಿಂದೆಲ್ಲ ಒದಿತಾರೆ, ಫುಟ್ಬಾಲ್ ಎಲ್ಲ ಒದಿತಾರಲ್ಲ ಆ ರೀತಿ ನೆಲಕ್ಕೆಲ್ಲ ಗಿಳಿಸಿ ಒದಿತಾ ಇದ್ದಾರೆ. ನಾನು ಆ ರೀತಿ ಪುರ್ಸೊತ್ತಿಲ್ಲದೆ ಸ್ವಾಮಿರಾವ್ ಮಗ ಅವ್ರದ್ದು ಏನಿಕಣ ಏನು ವಿಷಯ ಅಂತ ಕೇಳಿದೆ. ಏನಂತನೂ ಇಲ್ಲ. ಮತ್ತು ಗುದ್ದಕ್ಕೆ ಶುರು ಮಾಡ್ತಾನೆ. ಕಾರಿಂದ ಯಾವುದೋ ಒಂದು ಶಿಫ್ಟ್ ಕಾರಿಗೆ ತುಂಬೋದಕ್ಕೆ ಶಿಫ್ಟು ಇನ್ನೋವಾ ಎಳ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಅಷ್ಟೊತ್ತಿಗೆ ಬ್ರಹ್ಮೇಶ್ವರ್ ಸುದೀಪ ಅಂತೇಳಿ ತಪ್ಸಕ್ಕೆ ಬರ್ತಾನೆ. ತಪ್ಸಕ್ಕೆ ಅವ್ನು ಹಿಡ್ಕೊಬಿಟ್ರು. ನಾನು ಓಡೋಗ್ಬಿಟ್ಟೆ. ಆವಾಗ ನೋಡ್ತೀನಿ ಇವರು ನಾನು ಆ ಗಲಾಟೆ ಆಗೋ ಟೈಮಲ್ಲಿ ನನ್ನ ಕುತ್ತಿಗೆಲ್ಲಿ ಒಂದು ಚೈನ್ ಇತ್ತು. ಆ ಚೈನ್ ಕಿತ್ತಿದ್ದಾರೆ ಮಾತ್ರ. ಅಂದರೆ ಅವರು ಗಲಾಟೆಯಲ್ಲೇ ಗಲಾಟೆ ಆಗ್ಬೇಕಾದ್ರೆ ಅವರೇ ಕಿತ್ಕೊಂಡು ಜೋಬಿ ಹಾಕ್ಕೊಂಡ್ರು ಇಲ್ಲ ಅದಕ್ಕಾಗಿ ಅಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ. ನನಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ ಮಾತ್ರ. ನಾನು ಯಾರ ಹತ್ರನೂ ಆ ರೀತಿಯ ದ್ವೇಷ ಕಟ್ಕೊಂಡವನು ಅಲ್ಲ. ಯಾವ ಈ ರಾಜಕೀಯ ಯಾವುದು ಇದರಲ್ಲೂ ಇರಲ್ಲ. ಯಾರ ಗಲಾಟೆ ಗೌಜಿಯಲ್ಲೂ ನಾವು ಹೋಗಿರಲಿಲ್ಲ ಹೊಸನಗರದಲ್ಲಿ ಇವತ್ತಿನವರೆಗೂ. ಯಾರಿಗೆ ಬೇಕಾದ್ರೂ ನೀವು ಕೇಳ್ಕೊಬೋದು. ಯಾರಿಗೆ ಬೇಕಾದ್ರೆ ಲೋಕಲ್ಲವರು ಕೇಳೋದು. ಎಲ್ಲರಿಗೂ ಅಣ್ಣ ಏನರಣ್ಣ ಅಂತ ಕೇಳ್ಕೊಂಡೆ ಮಾತಾಡ್ಸೋ ಸಣ್ಣರಲ್ಲಿ ದೊಡ್ಡವರಲ್ಲಿ ಆ ರೀತಿಯಲ್ಲಿ ಬಂದವ್ರು ನಾವು ಸಂಸ್ಕೃತಿಯಲ್ಲಿ. ಈ ರೀತಿ ಮಾಡಿದ್ದಾರೆ ನನಗೆ. ನೀವೆಲ್ಲ ಸೇರಿ ಒಂದು ನ್ಯಾಯ ಕೊಡಿಸ್ತೀರಿ ಅಂದ್ಕೊಂಡಿದ್ದೀನಿ.